ವೆಲ್ಕಮ್ ಟು ಮೈ ಹೋಮ್ ಗಾರ್ಡನ್. ನಾನು ಇಲ್ಲಿ ನಿಮಗೆ ನಮ್ಮ ಮನೆಯಲ್ಲಿರುವ ಗಿಡಗಳ ಪರಿಚಯ ಮಾಡಿಕೊಡುತ್ತೇನೆ. ಕೆಲವೊಂದು ಹೂವಿನ ಗಿಡಗಳು, ಕೆಲವೊಂದು ಅಲಂಕಾರಿಕ ಸಸ್ಯಗಳು, ಕೆಲವೊಂದು ಸಕ್ಲೆಂಟ್ಸ್ ಇರ್ಬೋದು. ಎಲ್ಲ ಥರದ ಗಿಡಗಳನ್ನು ನೀವು ಗಾರ್ಡನಲ್ಲಿ ಹಚ್ಚಿದಾಗ ತುಂಬ ಚೆನ್ನಾಗಿ ಕಾಣ್ತೈತಿ. ಇವಾಗ ಚಳಿಗಾಲ ಇರೋದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ. ನಾನು ಇಲ್ಲಿ ತೋರಿಸುವ ಹೂಗಳು ದಾಸವಾಳ ಗಿಡ. ದಾಸವಾಳ ಗಿಡವನ್ನು ನೀವು ಮನೆಯಲ್ಲಿ ದೊಡ್ಡ ಪಾಟ್ನಲ್ಲಿ ಕೂಡ ನೀವು ಹಾಕಿ ತುಂಬ ಚೆನ್ನಾಗಿ ಹೂಗಳನ್ನು ತೆಗೆದುಕೊಳ್ಬೋದು. ಜಾಸ್ತಿ ಅದಕ್ಕೇನು ತ್ರಾಸಿರುವುದಿಲ್ಲ ಮತ್ತು ಮಣ್ಣಿನಲ್ಲಿ ಕೂಡ ನೀವು ಬೆಳೆಸ್ಬೋದು. ಕಲರ್ ಹೂಗಳನ್ನು ಬೆಳೆಸಿದಾಗ ನಿಮ್ಮ ಮನೆ ನೋಡಲು ಚೆನ್ನಾಗಿ ಕಾಣುತ್ತದೆ ಮತ್ತು ವೆರೈಟಿ ಹೂಗಳು ಕೂಡ ದೊರೆಯುತ್ತವೆ. ಇಲ್ಲಿ ನೋಡಿ, ನಾನು ಗುಲಾಬಿ ಹೂವಿನ ಸಸಿಗಳನ್ನು ತರಿಸಿದ್ದೆ ಹಾಕಲಿಕ್ಕೆ. ಅದರಲ್ಲಿ ಎಲ್ಲ ಕಲರ್ ರೋಸ್ಗಳಿವೆ. ಅವುಗಳು ರೋಸ್ ಬೆಳೆಸುವುದು ತುಂಬ ಕಷ್ಟ, ಏಕೆಂದರೆ ಅದಕ್ಕೆ ಸೂರ್ಯನ ಬೆಳಕು ತುಂಬ ಚೆನ್ನಾಗಿ ಬೇಕು ಮತ್ತು ಆಗಾಗ ಅದಕ್ಕೆ ಗೊಬ್ಬರ ಹಾಕಬೇಕು ಮತ್ತು ಕರೆಕ್ಟ್ ಮೇಂಟೆನೆನ್ಸ್ ಬೇಕಾಗುತ್ತದೆ. ಆದರೂ ಸಹ ಟ್ರೈ ಮಾಡ್ತೀವಿ. ಆದರೂ ಮೊದಲಿನ ಹಾಗೆ ನಮ್ಮ ಮನೆಯಲ್ಲಿ ಈಗ ಚೆನ್ನಾಗಿ ಅಷ್ಟು ಬರ್ತಾಯಿಲ್ಲ ಗುಲಾಬಿ ಸಸಿಗಳು. ಆದರೂ ಮೊದಲಿನ ಹಾಗೆ ಸಸಿಗಳು ಕೂಡ ಅಷ್ಟು ಹೆಲ್ತಿಯಾಗಿರೋಂಗಿಲ್ಲ. ಆದರೂ ಟ್ರೈ ಮಾಡೋದು, ಎಷ್ಟು ಬರ್ತಾವೆ ಇಲ್ಲಾಂದ್ರೆ ಇಲ್ಲ. ಮತ್ತು ಇದು ಅಲಂಕಾರಿಕ ಸಸ್ಯಗಳು ಮಾತ್ರ ತುಂಬ ಚೆನ್ನಾಗಿ ಬರ್ತಾವೆ. ನೀವೇನಿಲ್ಲ ಅಂದರೂ ನೀವು ವೆರೈಟಿ ಸಸಿಗಳನ್ನು ಮಾಡಿಕೊಂಡು ಹಚ್ಬೋದು. ಇಲ್ಲಿ ನೋಡಿ, ನಾನು ಕೆಲವೊಂದು ಸಸಿಗಳನ್ನು ಬಲ್ಕ್ ಕ್ವಾಂಟಿಟಿಯಲ್ಲಿ ತರಿಸಿದ್ದೆ. ಅಂದರೆ 5-6 ಮಾಡಬೇಕಂತ ನರ್ಸರಿಯಿಂದ ಎಲ್ಲ ಗಿಡಗಳನ್ನು ತೋರಿಸ್ತಾ ಇದ್ದೀನಿ. ಸ್ನೇಕ್ ಪ್ಲ್ಯಾಂಟು ಎಲ್ಲ ಪ್ರತಿಯೊಂದು ಇದಾವೆ. ಜೆನಿಫರ್, ಕ್ರೋಟಾನ್ಸು ಮತ್ತು ಎಲ್ಲ ಗಿಡಗಳು, ಕ್ರಿಸ್ಮಸ್ ಟ್ರೀ, ಸೈಕಾಸು ಎಲ್ಲ ಗಿಡಗಳಿವೆ. ಮತ್ತು ಕೋಲಿಯಸ್ ಗಿಡಗಳು ಮತ್ತು ಸಾಂಗ್ ಆಫ್ ಇಂಡಿಯಾ ಮತ್ತು ಎಲ್ಲ ಅರೇಕಾ ಪಾಮು, ಎಲ್ಲ ಕ್ರಿಸ್ಮಸ್ ಟ್ರೀ ಮತ್ತು ರಬ್ಬರ್ ಪ್ಲ್ಯಾಂಟು, ಜೇಡ್ ಪ್ಲ್ಯಾಂಟು ಎಲ್ಲ ಗಿಡಗಳಿವೆ. ಮತ್ತು ಗಿಡಗಳನ್ನು ಇಡಲು ಕೂಡ ನಾನು ಸಿಮೆಂಟ್ ಮತ್ತು ಕಲ್ಲಿನಿಂದ ಕಟ್ಟೆಗಳನ್ನು ಕೂಡ ಕಟ್ಟಿಸಿದ್ದೇನೆ. ಯಾಕಂದರೆ ಸಣ್ಣ ಪಾಟ್ಗಳನ್ನು ಇಟ್ಟಾಗ ಕೆಳಗಡೆ ಬೀಳುತ್ತವೆ, ಅದರಿಂದ ನೀಟಾಗಿ ಕಾಣುವುದಿಲ್ಲ. ಆದ್ದರಿಂದ ಈ ರೀತಿ ನಾವು ಪಾಟ್ಗಳನ್ನು ಇಟ್ಟಾಗ ತುಂಬ ಚೆನ್ನಾಗಿ ನೋಡಲು ಕಾಣುತ್ತದೆ. ನಮ್ಮ ಮನೆಯಲ್ಲಿ ತುಂಬ ಗಿಡಗಳಿರೋದ್ರಿಂದ ನಾನೊಬ್ಬಳೇ ಮೇಂಟೈನ್ ಮಾಡೋದ್ರಿಂದ ತುಂಬ ಕಷ್ಟ. ಆದರೂ ಮೇಂಟೈನ್ ಮಾಡ್ತೀನಿ. ತುಂಬ ಕಷ್ಟ ಆಗ್ತೈತಿ. ಜಾಸ್ತಿ ಗಿಡಗಳು ಹೋಗ್ತಾವೆ ಮತ್ತು ಹಚ್ತೀನಿ. ಸಸಿ ಇರ್ತಾವೆ, ಅವೇ ಸಸಿಗಳನ್ನು ಮದರ್ ಪ್ಲ್ಯಾಂಟಿಂದ ಮಾಡಿ ಮತ್ತು ಹಾಕ್ತೀನಿ. ಆದರೆ ದಾಸವಾಳ ಮತ್ತು ಗುಲಾಬಿ ಸಸಿಗಳನ್ನು ಮಾತ್ರ ನಾವು ಹೊರಗಡೆಯಿಂದ ಖರೀದಿ ಮಾಡಲೇಬೇಕು. ದಾಸವಾಳ ಗಿಡ ಹಚ್ಬೋದು, ಆದರೆ ಹೂವುಗಳು ಜಾಸ್ತಿ ಬರಲ್ಲ. ನರ್ಸರಿಯಿಂದ ತಂದಾಗ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲಿ ನೋಡಿ, ನಾನು ಕಲರ್ ಎಲೆಯ ಕೆಲಿಡಿಯಮ್ ಕೂಡ ಇವೆ. ಒಂದು 4-5 ವೆರೈಟಿ ಕೆಲಿಡಿಯಮ್ ಇವೆ. ಸೈಕಾಸ್ ಇವೆ ಮತ್ತು ಫೈಕಾಸ್ ಗಿಡಗಳಿವೆ. ಅದರಲ್ಲಿ ವೆರೈಟಿ. ಮತ್ತು ನೀವು ಪಾಟ್ಗಳನ್ನು ಸಣ್ಣ ಪಾಟ್ಗಳನ್ನ ಹಚ್ಚಿಟ್ಟಾಗ ನೀವು ನಿಮ್ಮ ಮನೆಯಲ್ಲಿ ಸ್ಟೇರ್ಕೇಸ್ ಇದ್ದರೆ 2 ಸೈಡ್ ಕೂಡ ಈ ಥರ ಪಾಟ್ಗಳನ್ನ ಇಟ್ಟು ನೀವು ಇಡ್ಬೋದು. ಏರಿಯಾ ತುಂಬ ದೊಡ್ಡದಾಗಿದೆ ನಮ್ಮದು. ಆದರೆ ಎಲ್ಲ ಕಡೆ ಇನ್ನೂ ಗಿಡ ಇಡೋಕ್ಕಾಗಿಲ್ಲ, ಅಷ್ಟು ದೊಡ್ಡದಿದೆ. ಮತ್ತು ಇಷ್ಟು ಮೇಂಟೈನ್ ಮಾಡಿದ್ರು ಕೂಡ ಎಲ್ಲಿ ಗಿಡಗಳು ಇನ್ನೂ ಖಾಲಿ ಅನಿಸುತ್ತದೆ ಮನೆ. ತುಂಬ ಗಿಡಗಳಿವೆ. ನೀರು ಹಾಕ್ಲಿಕ್ಕೂ ಅಂತ ಒಂದು 2 ತಾಸು ಬೇಕಾಗುತ್ತದೆ. ಆದ್ದರಿಂದ ಹೇಗೆ ಮೇಂಟೈನ್ ಮಾಡ್ತೀರಂತ ಎಲ್ಲರೂ ಕೇಳ್ತಾರೆ. ಆದರೂ ಮೇಂಟೈನ್ ಮಾಡ್ತೀನಿ. ಕೆಲವೊಂದು ಸಲ ಹೋಗ್ತಾವೆ. ಮದರ್ ಪ್ಲ್ಯಾಂಟಿಂದ ಸಸಿಗಳನ್ನ ಹಚ್ಚಿ ಜಾಸ್ತಿ ಮಾಡ್ಕೊಂಡಿರ್ತೀನಿ. ಮತ್ತು ಏನಿಲ್ಲ ಅಂದರೂ ಅದಕ್ಕೆ ಜಾಸ್ತಿ ಆಗ್ತೈತಿ ಮೇಂಟೆನೆನ್ಸ್. ಆದರೂ ಪರವಾಗಿಲ್ಲ, ನಾನೊಬ್ಬಳೇ ಮಾಡ್ತೀನಿ, ಮಾಲಿ ಕೂಡ ಇಲ್ಲ. ಆದರೂ ನನಗೆ ಎಷ್ಟು ಪ್ರಯತ್ನ ಆಗ್ತದೆ ಅಷ್ಟು ಮಾಡ್ತೀನಿ. ಮತ್ತು ಕೋಲಿಯಸ್ ಗಿಡಗಳನ್ನು ಒಂದು 10-12 ವೆರೈಟಿ ಇದಾವೆ. ಎಲ್ಲ ವೆರೈಟಿಯಲ್ಲೂ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 3-4-5-6 ವೆರೈಟಿ ಇದೆ. ಜೇಡ್ ಪ್ಲ್ಯಾಂಟ್ ಅಂತೂ ತುಂಬ ಇವೆ. ಇಲ್ಲಿ ನಮ್ಮ ಅಕ್ಕಪಕ್ಕದವ್ರು ಹೆಣ್ಣುಮಕ್ಕಳು ಮತ್ತು ನಮ್ಮ ಫ್ರೆಂಡ್ಸು ಪರಿಚಯ ಇರೋರು, ನೀವು ನರ್ಸರಿ ಇಷ್ಟೆಲ್ಲ ಗಿಡಗಳ್ನ ಹಚ್ಚಿರಿ, ಸ್ವಲ್ಪ ವ್ಯಾಪಾರ ಮಾಡಿರಿ ಅಂತಂದಾಗ ನಾನು ಸಣ್ಣದಾಗಿ ನರ್ಸರಿ ಓಪನ್ ಮಾಡಿದೆ. ನಾನು ಗಿಡಗಳನ್ನು ಸಸಿ ಮಾಡಿ ಇಟ್ಟಿರ್ತೀನಿ. ಸೇಮ್ ನರ್ಸರಿ, ನಂದು ಒಂದು ಸ್ಮಾಲ್ ನರ್ಸರಿ ಅಂತ ಹೇಳ್ಬೋದು ನೀವು. ಇಲ್ಲಿ ಜನರು ಬಂದು ಗಿಡಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ, ನಾನು ಕೋಲಿಯಸ್ ಗಿಡಗಳು ಮತ್ತು ಇಲ್ಲಿ ಜೇಡ್ ಟೋಪೇರಿ ಮಾಡಿದ್ದೀನಿ. ಇದು ಕೋಲಿಯಸ್ ಗಿಡ ಮತ್ತು ಇದು 4 o'clock ಫ್ಲವರ್ಸು. ಈ ಥರ ನಾನು ಕೋಲಿಯಸ್ ಸಸಿಗಳನ್ನು ಹಚ್ಚಿಟ್ಟಾಗ ನೋಡಲು ತುಂಬ ಸುಂದರವಾಗಿ ಕಲರ್ಫುಲ್ಲಾಗಿ ಕಾಣ್ತಾವೆ. ಇಲ್ಲಿ ನೋಡ್ತಾ ಇರೋದು ಟೇರ್ಕೇಸ್ನಲ್ಲಿ ಈ ಥರ ನೀವು ಗಿಡಗಳನ್ನ ಇಟ್ಟಾಗ ಚೆನ್ನಾಗಿ ಕಾಣ್ತದೆ. ಆದರೂ ಮೇಂಟೆನೆನ್ಸ್ ತುಂಬ ಆಗ್ತೈತಿ. ಎಲೆ ಬೀಳ್ತಾವೆ, ಕಸ ಹೊಡಿಬೇಕು ಮತ್ತು ಸ್ವಚ್ಛ ಮಾಡ್ಕೊತಾ ಇರಬೇಕು. ಕೆಲಸ ತುಂಬ ಆಗ್ತೈತಿ. ಮತ್ತು 2 ನಾಯಿ ಅದಾವೆ, ಅದು ಸತ ಎಲ್ಲ ಕೆಲಸ ಬೀಳುತ್ತೆ. ಆದರೂ ಎಷ್ಟು ಪ್ರಯತ್ನ ಆಕತ್ತೆ ಅಷ್ಟು ನೀಟ್ ಇಟ್ಟಿರ್ತೀನಿ. ಆದರೆ ಬೇರೆಯವರು ಗಾರ್ಡನ್ ಎಷ್ಟು ನೀಟಾಗಿರುತ್ತಲ್ಲ ಅಷ್ಟು ಒಂದು ಸಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಆದರೆ ಗಿಡಗಳು ಮಾತ್ರ ಹೆಲ್ತಿಯಾಗಿರ್ತಾವೆ. ಆ ಕಡೆಯಿಂದ ಈ ಕಡೆಯಿಂದ ಆಗಿ ಹೋಗಿರ್ಬೋದು ಗಿಡಗಳು, ಆದರೂ ಯಾವ ಗಿಡನೂ ಫೇಲ್ ಆಗೋಲ್ಲ. ಮನಿ ಪ್ಲ್ಯಾಂಟಲ್ಲಿ ಒಂದು 5 ವೆರೈಟಿ ಅದಾವೆ. ಕೋಲಿಯಸ್ ಒಂದು ಏನಿಲ್ಲ ಅಂದ್ರೆ ಒಂದು 10-15 ವೆರೈಟಿ.
ಎಲ್ಲ ಗಿಡಗಳು ಸಾಕಷ್ಟಿವೆ. ಮತ್ತು ವಾಟರ್ ಲಿಲೀಸ್ ಇದೆ, ವಾಟರ್ ಬ್ಯಾಂಬೂ ಇದೆ, ಮತ್ತು ದೊಡ್ಡ ದೊಡ್ಡ ತೆಂಗಿನ ಮರಗಳಿದೆ, ಮಾವಿನ ಮರಗಳು ಇದೆ, ಮತ್ತು ಸೀತಾಫಲ, ಚಿಕ್ಕು ಇದೆ, ದಾಳಂಬ್ರಿ ಇದೆ, ಮತ್ತು ಬರ್ಡ್ ಆಫ್ ಪ್ಯಾರಡೈಸ್ ಕೂಡ ದೊಡ್ಡ ಗಿಡ ಇದೆ. ಮತ್ತು ಹಣ್ಣಿನ ಒಂದು 5-6 ಥರ ಹಣ್ಣಿನ ಗಿಡಗಳು ಅದಾವೆ. ಒಂದು ಮಾವಿನ ಸಸಿ ಇದೆ, 2 ತೆಂಗಿನ ಗಿಡ ಅದಾವೆ. ಮತ್ತು ಮುಟ್ಟಿದ್ರೆ ಮನೆ ಗಿಡಗಳು ಹಾಕೇನಿ ಹೊಸದಾಗಿ. ಮತ್ತು ಟಚ್ ಮಿ ಪ್ಲಾಂಟ್ ಕೂಡ ಹಾಕೇನಿ. ಅವುಗಳ ವಿಡಿಯೋ ಕೂಡ ನಿಮ್ಗೆ ಮಾಡಿ ತೋರಿಸ್ತೀನಿ. ಮತ್ತು ಔಷಧಿ ಸಸ್ಯಗಳು ಕೂಡ ಇವೆ, ತುಳಸಿ ಗಿಡಗಳಿವೆ, ಮತ್ತು ಅಲಂಕಾರಿಕ ಸಸ್ಯಗಳಿವೆ, ಮತ್ತು ಇಂಡೋರ್ ಪ್ಲ್ಯಾಂಟ್ಸು ಎಲ್ಲ ಥರದ ಗಿಡಗಳಿವೆ. ಮತ್ತು ಸಣ್ಣ ಪಾಟು, ದೊಡ್ಡ ಪಾಟು ಎಲ್ಲರಿಗೂ ಹಾಕಿಟ್ಟಿರ್ತೀನಿ. ಮತ್ತು ಯಾರಾದರೂ ನರ್ಸರಿಯಿಂದ ಗಿಡಗಳು ಬೇಕಾದ್ರೆ ನಮ್ಗೆ ಬಲ್ಕ್ ರೀತಿಯಲ್ಲಿ ಆರ್ಡ್ರ್ ಕೊಟ್ಟು ಹೋಗಿರ್ತಾರೆ. ಅವ್ರು ಸ್ವಲ್ಪ ರೀಸ್ನೇಬಲ್ ರೇಟ್ನಲ್ಲಿ ಕೊಟ್ಟು ತೆಗೆದ್ಕೊಂಡು ಹೋಗ್ತಾರೆ. ಅದೇ ರೊಕ್ಕವನ್ನು ನಾನು ಗಾರ್ಡನ್ಗೆ ಹಾಕ್ತೀನಿ. ಇಷ್ಟೇ ನನ್ನ ಕೆಲಸ. ಮತ್ತು ಈ ರೀತಿ ನೀವು ಗಿಡಗಳನ್ನು ಮೇಂಟೈನ್ ಮಾಡಿ ಮನೆಯಲ್ಲಿ ಇಟ್ಟಾಗ ಮನೆ ಕೂಡ ಸುಂದರವಾಗಿ ಕಾಣ್ತೈತಿ. ಮತ್ತು ಅಲ್ಲಿಯ ವಾತಾವರಣ ಕೂಡ ತಂಪಾಗಿರುತ್ತದೆ. ಮತ್ತು ನೋಡಲು ತುಂಬ ಸುಂದರವಾಗಿ ಕಾಣ್ತೈತಿ. ಮತ್ತು ನೀವು ಈ ರೀತಿ ನೀವು ಹಾಬಿ ಒಂದು ಕ್ರಿಯೇಟ್ ಮಾಡ್ಕೊಂಡಾಗ ನಿಮ್ಗೆ ಹೊತ್ತಾಗಿದ್ದಾಗ ಗೊತ್ತಾಗೋದಿಲ್ಲ. ಮತ್ತು ಏನಂದ್ರೆ ಪರಿಸರ ಸಲುವಾಗಿ ನೀವು ಸ್ವಲ್ಪ ಈ ರೀತಿ ಗಿಡಗಳನ್ನು ಬೆಳೆಸಿದಾಗ ನಿಮ್ಮ ವಾತಾವರಣ ಕೂಡ ಚೆನ್ನಾಗಿರುತ್ತದೆ. ಮತ್ತು ನೋಡಲು ಕೂಡ ನಿಮ್ಮ ಮನೆ ತುಂಬ ಸುಂದರವಾಗಿ ಕಾಣುತ್ತದೆ. ಕೆಲಸ ತುಂಬ ಬೀಳ್ತೈತಿ, ಆದರೂ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು. ಎಟ್ಲೀಸ್ಟ್ ಏನಿಲ್ಲ ಅಂದ್ರೆ ನೀವು 10ರಿಂದ ಒಂದು 20 ಪಾಟ್ ಆದರೂ ಬೆಳೆಸಿದ್ರೆ ಚೆನ್ನಾಗಿ ಕಾಣ್ತೈತಿ. ಎಟ್ಲೀಸ್ಟ್ ಅವನ್ನೇ ತಿರ್ಗಾಮುರ್ಗ ಹಚ್ಚಿದ್ರೂ ಪರವಾಗಿಲ್ಲ, ಅವುಗಳನ್ನ ನೀಟಾಗಿ ಕ್ರಿಯೇಟಿವಿಟಿಯಾಗಿ ಇಟ್ಕೊಳ್ರಿ. ಈಗೇನು ತುಂಬ ಗಿಡಗಳು ಬಂದಿವೆ, ವೆರೈಟಿ ಗೊಂಬೆಗಳು, ಡೆಕೋರೇಷನ್ ಪೀಸ್ಗಳು ಅವೆ. ಅವುಗಳನ್ನ ಕ್ರಿಯೇಟ್ ಮಾಡಿ ಬುದ್ಧ ಕಾರ್ನರ್ ಮಾಡಿ, ಜೆನ್ ಕಾರ್ನರು, ಮತ್ತು ಬೇಕಾದಂಥ ಥೀಮ್ ಕ್ರಿಯೇಟ್ ಮಾಡಿ ನೀವು ಮಾಡ್ಬೋದು. ಮೊದಲು ನಾನು ಏನಿಲ್ಲ ಅಂದರೂ ಒಂದು 18 ವರ್ಷ ಆಯಿತು ಈ ಮನೆಯಲ್ಲಿ ಗಾರ್ಡನ್ ಬೆಳೆಸ್ತಾ ಇದ್ದು. ಇಲ್ಲಿ ಸಾಕಷ್ಟು ಮೊದಲು ನಮ್ಮದು ತುಂಬ ಜಾಗ ಇತ್ತು. ಅಲ್ಲಿ ನಾವು ಕಾಂಪ್ಲೆಕ್ಸ್ ಕಟ್ಸೀವಿ. ಅಲ್ಲಿ ತುಂಬ ಗಿಡಗಳಿದ್ದವು. ಮತ್ತು ಕಾಯಿಪಲ್ಲೆ ಹಾಕ್ತಿದ್ವಿ. ಮತ್ತು ಮಾವಿನ ಮರ, ಮತ್ತು ಇದು ತುಂಬ ಹಣ್ಣಿನ ಗಿಡಗಳಿದ್ದು, ನೆಲ್ಲಿಕಾಯಿ ಗಿಡ ಇತ್ತು, ಮತ್ತು ಅಂಜೂರ ಗಿಡ ಇತ್ತು. ತುಂಬ ಹಣ್ಣು ಬಿಡ್ತಿದ್ವು. ಇಲ್ಲಿ ನೋಡಿ ಮೇಲೆ ತೋರಿಸ್ತಾ ಇರೋದು ರೇವ್ಲೆ ಕ್ರೀಪರ್ ಅಂತ. ಇದು ಪರ್ಪಲ್ ಕಲರ್ ಫ್ಲವರ್ ಬಿಡ್ತೈತಿ. ನೋಡಲು ಅಷ್ಟೇ ಸುಂದರವಾಗಿರ್ತೈತಿ. ನಾನು ಒಂದೊಂದು ಸಲ ನೀರು ಹಾಕಿ ಮರ್ತು ಬಿಟ್ಟಿರ್ತೀನಿ, ಒಣಗಿರ್ತೈತಿ. ಮತ್ತು ನೀರು ಹಾಕೋತ್ಲೆ ಮತ್ತು ಚಿಗಿತೈತಿ. ಇದೇ ರೀತಿ ನಂದು. ಆದರೂ ಎಲ್ಲ ಗಿಡಗಳನ್ನು ಮೇಂಟೈನ್ ಮಾಡ್ತೀನಿ. ಇಲ್ಲಿ ಕೆಲವೊಂದು ಕಾಯಿಪಲ್ಲೆ ಕೂಡ ಹಾಕಿರ್ತೀನಿ ಮನೆಯಲ್ಲಿ. ನನಗೆ ಬೇಕಾದ ಕಾಯಿಪಲ್ಲೆ ಹಾಕಿರ್ತೀನಿ. ಮೊದಲು ಸಾಕಷ್ಟು ಹಾಕ್ತಿದ್ದೆ, ಈಗ ಅಷ್ಟು ಕೆಲಸ ಆಗ್ತಾಯಿಲ್ಲ, ತುಂಬ ಗಿಡಗಳಾಗಿವೆ. ಇದನ್ನು ನೋಡಿದರೆ ಅದು ಉಳಿಯುತ್ತೆ, ಅದನ್ನು ನೋಡಿದರೆ ಇದು ಉಳಿಯುತ್ತೆ. ಆದರೂ ಅದರಲ್ಲಿ ಅಷ್ಟು ಮ್ಯಾನೇಜ್ ಮಾಡಿಕೊಂಡು ಟೈಮ್ ಮಾಡಿಕೊಂಡು ಮೇಂಟೈನ್ ಮಾಡ್ತೀನಿ. ಗ್ರೋ ಬ್ಯಾಗ್ದಲ್ಲಿ ಹಾಕೀನಿ. ಮತ್ತು ವೈಟ್ ಕಲರ್ ಪ್ಲಾಸ್ಟಿಕ್ ಬ್ಯಾಗ್ನಾಗೂ ಅದಾವೆ, ಪ್ಲಾಸ್ಟಿಕ್ ಪಾಟ್ನಾಗ ಅದಾವೆ, ಮಣ್ಣಿನ ಕುಂಡಾಲೆ ಹಾಕೀನಿ. ಎಲ್ಲ ಥರದ ಪ್ರಯೋಗ ಇದೆ ಇಲ್ಲಿ. ಯಾವುದು ಸರಿ ಯಾವುದು ಚಲೋ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಒಂದಾನೊಂದು ರೀತಿಯಲ್ಲಿ ಚಲೋ ಅದಾವೆ. ಇಲ್ಲಿ ನೋಡಿರಿ ಮೆಣಸಿನ್ಕಾಯಿ, ಇಲ್ಲಿ ಬದನೆ ಗಿಡ, ಸಾಕಷ್ಟು ಒಟ್ಟು ನನಗೆ ಯಾವಾಗ ಏನು ತಿಳಿತೈತೆ ನಾನು ಹಾಕ್ತೀನಿ. ಬಟ್ ಕಾಯಿಪಲ್ಲೆ ಮಾತ್ರ ಇದ್ದೇ ಇರುತ್ತದೆ. ಅದು ಬರಲಿ ಬಿಡಲಿ, ಬಟ್ ನಾನು ಹಾಕೋದಂತೂ ನಾನು ಬಿಡೋಲ್ಲ. ಮತ್ತು ಈಗ ನಾನು ನೆಕ್ಸ್ಟ್ ಈಗ ನಿಮಗೊಂದು ಸೋರೆಕಾಯಿ ಬಳ್ಳಿ ಐತಿ, ಅದು ಆಲ್ರೆಡಿ ಕಾಯಿ ಬಿಡ್ತಾ ಇದೆ. ಅದ್ರ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಕ್ಲಿಯರಾಗಿ. ಮತ್ತು ಮೊದಲು ಒಂದು 8 ವರ್ಷದಿಂದ ಸೋರೆಕಾಯಿ ಗಿಡ ತುಂಬ ಕಾಯಿ ಬಿಡ್ತಿತ್ತು. ಏನಿಲ್ಲ ಅಂದರೂ ವಾರಕ್ಕೊಂದು 10-15 ಕಾಯಿ ಆಗ್ತಿದ್ವು. ಈಗ ನಾನು ಒಂದು ಗಿಡ ಹಾಕೀನಿ, ತುಂಬ ಚೆನ್ನಾಗಿ ಬಂದಿದೆ. ಸೀಡ್ಸ್ ತೊಗೊಂಬಂದು ನಾನು ಹಾಕಿದ್ದೆ. ಅದ್ರ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಕಬ್ಬು ಹಾಕೀನಿ, ಮತ್ತು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಮತ್ತು ಸಬ್ಬಸಿಗೆ ಸೊಪ್ಪು, ಮತ್ತು ಪುದೀನ ಈ ರೀತಿ ಹಾಕಿರ್ತೀನಿ. ಕೆಲವೊಂದು ಇವು ಸಸಿಗಳು ನಾನು ನರ್ಸರಿಯಿಂದ ₹2 ಕೊಟ್ಟು ತರಿಸಿದ್ದೆ. ಚೆಂಡು ಹೂವಿನ ಸಸಿ ಅಷ್ಟು ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಒಂದು 10 ಸಸಿ ತರಿಸಿದ್ದೆ, 10ರಿಂದ 20 ಸಸಿ ಚೆನ್ನಾಗಿ ಬಂದವು. ಎಟ್ಲೀಸ್ಟ್ ನನಗೆ ನೋಡೋಕ್ಕಾರ ಸಿಕ್ತು ಅನ್ನೋದು ಒಂದು ಖುಷಿ. ಮತ್ತು ಹ್ಯಾಂಗಿಂಗ್ ಪಾಟ್ಗಳು ತುಂಬ ಇವೆ. ಮತ್ತು ಕಲೆಕ್ಷನ್ ಕೂಡ ತುಂಬ ಇವೆ ಗಿಡಗಳು. ಏನಂದು ಎಟ್ಲೀಸ್ಟ್ ಏನಿಲ್ಲ ಅಂದ್ರೆ ಒಂದು 400ರಿಂದ 500 ವೆರೈಟಿ ಗಿಡಗಳು ಆಗ್ತಾವೆ. ಎಲ್ಲ ಮೇಂಟೈನ್ ಮಾಡೋದು ಸಾಕಾಗಿ ಹೋಗುತ್ತೆ. ಆದರೂ ಇಂಟ್ರೆಸ್ಟ್ ಗಾರ್ಡನ್ ಮಾಡಬೇಕು ಅದು ಬೆಳೆಸ್ಬೇಕಂದ್ರೆ ನನಗೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ಬೇಕಂತ ಅನಿಸ್ತೈತಿ. ಮತ್ತು ಗಾರ್ಡನ್ ಕೆಲಸ ಮಾಡ್ಲಿಕ್ಕಂದ್ರೆ ಒಂಥರ ಬೋರ್ ಆಗ್ತೈತಿ. ಆದ್ದರಿಂದ ನನ್ನ ವಿಡಿಯೋ ನೋಡುವ ಎಲ್ಲರಿಗೂ ನೀವು ನಮಸ್ಕಾರಗಳು. ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ.